ಸ್ನೇಹಿತರೆ, ಮೀಡಿಯಾ ಕಿರುತಿಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬದ್ರಿನಾಥವೆಂದರೆ ಮೊದಲು ನಮ್ಮ ನೆನಪಿಗೆ ಬರುವುದು ಭಗವಂತ ಶಿವನ ದೇವಾಲಯ. ಆದರೆ ಇದು ವಿಷ್ಣುವಿನ ವಾಸಸ್ಥಾನವಾಗಿದ್ದಾದರೂ ಹೇಗೆ? ಬದ್ರಿನಾಥ ವಿಷ್ಣುವಿನ ವಾಸಸ್ಥಾನವೇ ಅಥವಾ ಶಿವನ ವಾಸಸ್ಥಾನವೇ ಎಂಬುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಶಿವ ಮತ್ತು ವಿಷ್ಣುವಿನ ನಡುವೆ ಪರಸ್ಪರ ಪ್ರೀತಿ ಮತ್ತು ಗೌರವ ಇತ್ತು ಎಂದು ಪುರಾಣಗಳು ಹೇಳುತ್ತವೆ. ವಿಷ್ಣುವಿನ ಪೂಜೆಯಿಂದ ಮನುಷ್ಯನ ಬದುಕಿನಲ್ಲಿ ಧನಾತ್ಮಕ ಬದಲಾವಣೆಗಳಾಗುತ್ತವೆ ಎಂದು ಶಿವನೇ ಹೇಳಿದ್ದಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಶಿವನು ತನ್ನ ವಾಸಸ್ಥಾನವನ್ನು ವಿಷ್ಣುವಿಗೆ ಬಿಟ್ಟುಕೊಟ್ಟನೇ ಪುರಾಣಗಳು ಹೌದು ಎನ್ನುತ್ತವೆ. ಒಂದು ಕಾಲದಲ್ಲಿ ಬದ್ರಿನಾಥ ದೇಗುಲವು ಶಿವನ ವಾಸಸ್ಥಾನವಾಗಿತ್ತು. ಹಾಗಾದರೆ ಶಿವನು ತನ್ನ ವಾಸಸ್ಥಾನವನ್ನು ತೊರೆದಿದ್ದು ಏಕೆ ಎಂಬುದನ್ನು ತಿಳಿಯೋಣ. ಬದ್ರಿನಾಥ ದೇಗುಲವು ಈ ಹಿಂದೆ ಶಿವನ ದೇಗುಲವಾಗಿತ್ತು. ಶಿವನು ತನ್ನ ಕುಟುಂಬದೊಂದಿಗೆ ಇಲ್ಲಿ ವಾಸಿಸುತ್ತಿದ್ದನು. ಆದರೆ ಒಂದು ದಿನ ವಿಷ್ಣುವು ಈ ಸ್ಥಳವನ್ನು ನೋಡಿ ಇದು ಧ್ಯಾನ ಮಾಡಲು ಉತ್ತಮ ಸ್ಥಳ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಅವನ ಮನಸ್ಸಿನಲ್ಲಿ ಬದ್ರಿನಾಥದ ಬಗ್ಗೆ ವ್ಯಾಮೋಹ ಹುಟ್ಟಿಕೊಂಡಿತು. ಈ ಸ್ಥಳದ ಸೌಂದರ್ಯಕ್ಕೆ ವಿಷ್ಣುವು ಮಾರಿ ಹೋದನು. ಆದರೆ ಇದು ತಾನು ಆರಾಧಿಸುವ ಶಿವನ ವಾಸಸ್ಥಾನ ಎಂದು ಅವನಿಗೆ ತಿಳಿದಿತ್ತು. ಆ ಜಾಗವನ್ನು ಪಡೆಯಲೇಬೇಕೆಂದು ತೀರ್ಮಾನಿಸಿ ವಿಷ್ಣುವು ಮಗುವಿನ ರೂಪ ತಾಳಿ ಜೋರಾಗಿ ಅಳಲು ಆರಂಭಿಸಿದನು. ಆಗ ಪಾರ್ವತಿ ದೇವಿಯು ಮಗುವನ್ನು ನೋಡಿ ಆ ಮಗುವಿನ ಅಳುವನ್ನು ನಿಲ್ಲಿಸಲು ಪ್ರಯತ್ನಿಸಿದಳು. ಆದರೆ ಮಗುವು ಸ್ವಲ್ಪವೂ ಸುಮ್ಮನಾಗಲಿಲ್ಲ. ಇದೇ ವೇಳೆಯಲ್ಲಿ ಶಿವನು ಅಲ್ಲಿಗೆ ಬಂದನು. ಶಿವನಿಗೆ ಮಗುವಿನ ರೂಪದಲ್ಲಿರುವುದು ಶ್ರೀಹರಿ ಎಂದು ತಿಳಿಯಿತು. ಈ ದೃಶ್ಯ ಕಂಡ ಶಿವನು ಪಾರ್ವತಿ ಬಳಿ ಹೋಗಿ ಮಗುವನ್ನು ಹಾಗೆ ಸುಮ್ಮನೆ ಬಿಡಿ, ಅದು ತಂತಾನೆ ಸ್ವತಂತ್ರವಾಗಿ ಹೋಗುತ್ತದೆ ಎಂದು ಹೇಳಿದನು. ಆದರೆ ತಾಯಿ ಪಾರ್ವತಿ ಕೇಳಲಿಲ್ಲ. ಆಕೆ ಮಗುವನ್ನು ಮಲಗಿಸಲು ಒಳಗೆ ತೆಗೆದುಕೊಂಡು ಹೋದಳು. ಮಗು ನಿದ್ರೆಗೆ ಜಾರಿದಾಗ ತಾಯಿ ಪಾರ್ವತಿ ಹೊರಗೆ ಬಂದಳು. ಇದಾದ ನಂತರ ವಿಷ್ಣುವು ಕೋಣೆಯ ಬಾಗಲನ್ನು ಒಳಗಿನಿಂದ ಮುಚ್ಚಿದನು. ಶಿವನು ಹಿಂದಿರುಗಿ ಬಂದಾಗ ವಿಷ್ಣು ಈ ಜಾಗ ತನಗೆ ತುಂಬಾ ಇಷ್ಟವಾಗಿದ್ದು ನೀವು ಕೇದಾರನಾಥಕ್ಕೆ ಹೋಗಿ ಅಲ್ಲಿ ನಿಮ್ಮ ಭಕ್ತರನ್ನು ನೋಡಬಹುದು ಎಂದು ಹೇಳಿದನು. ಆಗ ಶಿವನು ಕೇದಾರನಾಥದ ಕಡೆಗೆ ಪ್ರಯಾಣ ಬೆಳೆಸಿದನು. ಈ ಸ್ಥಳಕ್ಕೆ ಬದ್ರಿನಾಥ ಎಂದು ಹೆಸರು ಬರಲು ಒಮ್ಮೆ ಲಕ್ಷ್ಮೀ ದೇವಿಯು ಶ್ರೀಹರಿಯ ಮೇಲೆ ಕೋಪ ಮಾಡಿಕೊಂಡು ತನ್ನ ತವರು ಮನೆಗೆ ಹೋದಳು. ಇದಾದ ನಂತರ ವಿಷ್ಣುವು ಶಿವನ ಕುರಿತು ತಪಸ್ಸು ಮಾಡಲು ಶುರು ಮಾಡಿದನು. ಆಗ ಶಿವನು ಪ್ರತ್ಯಕ್ಷನಾಗಿ ವಿಷ್ಣುವಿನ ಕಷ್ಟ ಕೇಳಿದನು. ಲಕ್ಷ್ಮೀ ದೇವಿಯು ವಿಷ್ಣುವಿನ ತಪಸ್ಸಿನಿಂದ ತಣ್ಣಗಾದಳು. ವಿಷ್ಣುವು ತಾಳೆ ಮರದ ಮೇಲೆ ಕುಳಿತು ತಪಸ್ಸು ಮಾಡಿದ್ದಾಗಿ ಲಕ್ಷ್ಮೀ ದೇವಿ ಬಳಿ ಹೇಳಿಕೊಂಡನು. ಆಗ ಲಕ್ಷ್ಮೀ ದೇವಿಯು ವಿಷ್ಣುವಿಗೆ ಬದ್ರಿನಾಥ ಎಂದು ಹೆಸರು ನೀಡಿದಳು. ಈ ಘಟನೆಯ ನಂತರ ವಿಷ್ಣುಧಾಮಕ್ಕೆ ಬದ್ರಿನಾಥ ದೇವಾಲಯವೆಂದು ಹೆಸರು ಬಂದಿತು. ಬದ್ರಿನಾಥ ಧಾಮವು ಅಲಕಾನಂದ ನದಿಯ ಎಡದಂಡೆಯಲ್ಲಿ ನರ ಮತ್ತು ನಾರಾಯಣ ಎಂಬ ಎರಡು ಪರ್ವತ ಶ್ರೇಣಿಗಳ ನಡುವೆ ಇದೆ. ಈ ದೇವಾಲಯದಲ್ಲಿ ಬದ್ರಿನಾರಾಯಣನನ್ನು ವಿಷ್ಣು ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ವಿಗ್ರಹವನ್ನು ಸಾಲಿಗ್ರಾಮದಿಂದ ತಯಾರಿಸಲಾಗಿದೆ. ಇದನ್ನು 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ. ಈ ವಿಗ್ರಹವನ್ನು ಶ್ರೀಹರಿಯ ಪ್ರಮುಖ 8 ಪ್ರತಿಮೆಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಬದ್ರಿನಾಥದ ಮೂಲ ಕಥೆಯ ಪ್ರಕಾರ ಈ ಸ್ಥಳದಲ್ಲಿ ಬೌದ್ಧ ಸನ್ಯಾಸಿಗಳು ವಾಸವಿದ್ದರು. ಶಂಕರಾಚಾರ್ಯರು ರಾಜ ಕನಕಪಾಲನ ಸಹಾಯದಿಂದ ಅವರನ್ನು ಅಲ್ಲಿಂದ ಕಳುಹಿಸಿದರು. ನಂತರ ದೇಗುಲದ ಜವಾಬ್ದಾರಿಯನ್ನು ತಾವೇ ವಹಿಸಿಕೊಂಡರು. ಈ ಪ್ರದೇಶದ ರಾಜರು ಈ ದೇವಾಲಯವನ್ನು ಮತ್ತಷ್ಟು ವಿಸ್ತರಿಸಿದರು. ನೀವು ಒಮ್ಮೆ ಈ ಸುಂದರ ದೇವಾಲಯಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಆನಂದಿಸಿ ಬದ್ರಿನಾಥನ ದರ್ಶನ ಪಡೆದು ಅವನ ಕೃಪೆಗೆ ಪಾತ್ರರಾಗಿ.